ಇವತ್ತು ನಾವು ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಇದು ಯೂಶಲಿ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅನ್ನೋದು ಯೂಶಲಿ 50 ವರ್ಷದ ಮೇಲ್ಪಟ್ಟವರಿಗೆ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಒಂದೊಂದು ಟೈಮ್ ಏನಾಗುತ್ತೆ, ಈ 20 years 30 years ಅಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ಕ್ಯಾನ್ಸರ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೆ. ಅದಕ್ಕೆ ನಾವು ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ಅಂತ ಬಂದಾಗ ಈ ತುಂಬಾ 50 ವರ್ಷದ ಮೇಲ್ಪಟ್ಟವರಲ್ಲಿ ಏನಾಗುತ್ತೆ, ಪೇನ್ಲೆಸ್ ಗ್ರಾಸ್ ಎಮೆಚೂರಿ ಅಂತ ಬರ್ತಾರೆ. ಅಂದ್ರೆ ಏನು, ಬ್ಲೀಡ್ ಆಗೋದು ಯೂರಿನಲ್ಲಿ, ಮತ್ತೆ ಅದ್ರ ಜೊತೆಗೆ ಒಂದೊಂದು ಟೈಮು ಫೀವರ್ ಇರುತ್ತೆ, ಕ್ಲಾಟ್ಸ್ ಬರುತ್ತೆ ಯೂರಿನಲ್ಲಿ, ಮತ್ತೆ ಯಥೇಚ್ಛವಾಗಿ ನೋವು, ಉರಿನು ಅದೆಲ್ಲನೂ ಜೊತೆಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಕ್ಚುಲಿ ಮೋಸ್ಟ್ ಕಾಮನ್ ಏನಂದರೆ ಪೇನ್ಲೆಸ್ಸೇ ಬರ್ತಾರೆ ಗ್ರಾಸ್ ಎಮೆಚೂರಿ ಆಗಿ ಮೋರ್ ದೆನ್ 50 years ಇರೋರು. ಅದ್ರ ಜೊತೆಗೆ ಇದು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ, ಈ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅನ್ನೋದು ಏನಂತ ನಮ್ಮ ಹಾಸ್ಪಿಟಲಲ್ಲಿ ತಿಂಗಳಿಗೆ ಅಟ್ಲೀಸ್ಟ್ ಮಿನಿಮಮ್ 2 ಪೇಷಂಟ್ ಆದರೂ ಬರ್ತಾರೆ. ಅವ್ರಿಗೆ ಸಿಂಪ್ಟಮ್ಸ್ ಇಂದಾನೆ ಬರ್ತಾರೆ. ಮತ್ತೆ ಅದ್ರ ಜೊತೆಗೆ ನಾವು ಈ ಅಲ್ಟ್ರಾಸೌಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಈ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಕ್ಯಾನ್ಸರ್ ಏನಕ್ಕೆ ಬರ್ಬೋದು ಅಂತ, ಯಥೇಚ್ಛವಾಗಿ ಸ್ಮೋಕಿಂಗ್ ಮಾಡೋದ್ರಿಂದ ಬರುತ್ತೆ. ನೋಡಿ, ಸ್ಮೋಕಿಂಗ್ ಮಾಡಿದಿರಂದ್ರೆ 90% ಬ್ಲಾಡರ್ ಕ್ಯಾನ್ಸರ್ ಆಗ್ಬೋದು ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ನಾವು. ಆ್ಯಕ್ಚುಲಿ ಅದಕ್ಕೆ ಸ್ಮೋಕಿಂಗ್ ಏನಾದರೂ ಮಾಡೋದೇನಾದ್ರು ಇತ್ತಂದರೆ ಇವತ್ತೇ ಬಿಟ್ಬಿಡಿ ದಯವಿಟ್ಟು. ಅದ್ರ ಜೊತೆಗೆ ಈ ಬ್ಲಾಡರ್ ಕ್ಯಾನ್ಸರು ಯಾರ ಹತ್ರ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ, ಈ ರಬ್ಬರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು, ಮತ್ತು ಪೇಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಮತ್ತು ಪೇಂಟ್ ಮಾಡೋರು, ಆಯ್ತಾ, ಮತ್ತೆ ಈ ಏರ್ ಡ್ರೆಸ್ಸರ್ಸು ಅವ್ರ ಹತ್ರ, ಇದೆಲ್ಲಾನು ಅವಂಥ ಜನಗಳಲ್ಲಿ ನಮಗೆ ಈ ಬ್ಲಾಡರ್ ಕ್ಯಾನ್ಸರ್ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ಥರ ಪೇಷಂಟ್ಸು ನಮ್ಮ ಹತ್ರ ಬಂದಾಗ ಸಿಂಪಲ್ ಏನಿಲ್ಲ, ಜಸ್ಟ್ ಒಂದು ಯೂರಿನ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಏನಾದರೂ ಇತ್ತು ಅಂತ ಗೊತ್ತಾಗುತ್ತೆ. ಮತ್ತು ಯೂರಿನ್ಗೆ ತುಂಬ ಕಾರ್ಸಿನೋಜೆನ್ಸ್ ಅಂತ ಇದ್ದಾವೆ, ಅದನ್ನು ಕಂಡುಹಿಡಿಬೋದು ಒಂದು. ಮತ್ತು ಎರಡನೇದು, ಈ ಕ್ಯಾನ್ಸರ್ ಯೂರಿನ್ ಅನಾಲಿಸಿಸ್ ಮಾಡಿದಾಗ ಇಮ್ಯುನೋ ಕೆಮಿಸ್ಟ್ರಿ ಟೆಸ್ಟ್ ಅಂತ ಬರುತ್ತೆ, ಆ ಟೆಸ್ಟ್ನ ಮಾಡಿನೂ ಕಂಡುಹಿಡ್ಕೋಬೋದು ಇದನ್ನ ಒಂದು. ಮತ್ತು ಸಿಂಪಲ್ ಆಗಿ ಅಲ್ಟ್ರಾಸೌಂಡು ಮತ್ತು CT ಸ್ಕ್ಯಾನ್ ಮಾಡೋದ್ರಿಂದ ಬ್ಲಾಡರ್ ಕ್ಯಾನ್ಸರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಮತ್ತು ಇದನ್ನ ಯಾವ ಥರ ಅಪ್ರೋಚ್ ಮಾಡೋದು, ಯಾವ ಥರ ಟ್ರೀಟ್ಮೆಂಟು ಅಂತ, ಇದೇನೂ ಇಲ್ಲ ಸರ್, ಸಿಂಪಲ್ಲು. ತುಂಬ ಈ ಥರ ಸಿಂಪ್ಟಮ್ಸ್ ಬಂದಾಗ ದಯವಿಟ್ಟು, ಮತ್ತು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನು ಮತ್ತು ಸ್ಟೋನ್ಸು ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಗ್ರಾಸ್ ಎಮೆಚೂರಿಯಾ ಬಂತು ಅಂತಂದರೆ ಅನ್ಲೆಸ್ ಪ್ರೂವನ್ ಇಟ್ಸ್ ಅ ಕ್ಯಾನ್ಸರ್ ಓನ್ಲಿ, ಯು ಹ್ಯಾವ್ ಟು ಟೇಕ್ ಇಟ್ ಲೈಕ್ ಕ್ಯಾನ್ಸರ್ ಓನ್ಲಿ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಈ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಟ್ರೀಟ್ಮೆಂಟು ಚೆನ್ನಾಗಿ ಸಿಗುತ್ತೆ. ಥ್ಯಾಂಕ್ ಯು.